ಹಲೋ ಏನ್ ಮಾಡಕತ್ತಿ ಏನ್ ಮಾಡಕತ್ತೀರ ಇಲ್ಲ ನೋಡಿ ಹೆಂಗ್ ಮಾಡದ ಹೆಂಗ್ ಬರ್ತಾರ ನೋಡಿ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುನೀತಾ ಬಸ್ಸು ಯೂಟ್ಯೂಬ್ ಚಾನಲ್. ಗಾಯ್ಸ್, ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡೋದ್ರಿಂದ ನಮಗೂ ಕೂಡ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಬೇಡಿ. ನೋಡಿ, ನಮ್ಮ ಮನೆಯಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಬಾಗೇವಾಡಿ ಅಂತ ನಮ್ಮದು ಊರು. ನಾನು ನಮ್ಮ ಚಿಕ್ಕಮ್ಮನವ್ರ ಮನೆಯಲ್ಲಿ ನೋಡೋಣ ಅಂತ ಯಾರ್ಯಾರು ಇದ್ದಾರೆ ಅಂತ ನೋಡೋಕೆ ಹೋದೆ. ಆ ಮನೆಯಲ್ಲಿ ಯಾರು ಇದ್ದೇ ಇಲ್ಲ. ಅದಕ್ಕೋಸ್ಕರ ತಿರ್ಗಾ ನಾನು ಗಾಡಿನ ವಾಶ್ ಮಾಡಿದ್ನಲ್ಲ. ಏನಕ್ಕೆ ವಾಶ್ ಮಾಡಿನಪ್ಪ ಅಂದರೆ ನಾನು ಮುಂದೆ ಹೇಳ್ತೀನಿ. ನೋಡಿ, ಗಾಡಿ ಕ್ಲೀನಾಗಿ ಮಾಡಿಕ್ಕಿದ್ದೀನಿ. ಈಗ ಊರಿಗೆ ಹೋಗ್ತಾ ಇದ್ದೀನಿ. ಸುನೀತಾ 3 ದಿವಸ ಆಯಿತು ಊರಿಗೆ ಹೋಗಿ. ನಾನು ಯಾವುದೇ ರೀತಿಯಾಗಿ ಫೋನ್ ಮಾಡಿ ಮಾತಾಡಿಲ್ಲ. ಈಗ ಫೋನ್ ಮಾಡ್ತೀನಿ, ಏನಂತಾಳಂತ ನೋಡೋಣ. ಏನು ಕಟ್ ಮಾಡ್ತಾಳೋ ಬೈತಾಳೋ ನೋಡಿ ನೀವೇ. ಹಲೋ ಹಲೋ ಏನ್ ಮಾಡಕತ್ತಿ ಏನ್ ಮಾಡಕತ್ತೀರ ಏನ್ ಮಾಡಕತ್ತೀರಿ? ಬಡ್ಡಿ ತಗೊಂಡ್ ಬಂದಿ ಯಾರಿಗೆ? ಮಾನ್ಸಿ ಹೌದಾ? ಯಾಕ? ಫ್ರೆಂಡ್ಸ್, ನಾನು ಸುನೀತೆಗೆ ಯಾವುದೇ ರೀತಿ ಫೋನ್ ಮಾಡಿದ್ದಿಲ್ಲ. ಅದಕ್ಕೋಸ್ಕರ ಅವಳು ಸಿಟ್ಟಾಗಿ ಫೋನ್ ಕಟ್ ಮಾಡಿಬಿಟ್ಲು. ಈಗ ಈ ಊರಿಗೆ ಏನಕ್ಕಪ್ಪ ಹೋಗ್ತಾ ಇದ್ದೀನಿ ಅಂತಂದರೆ, ನಾನು ನನ್ನ ಮಗಳದು ಬರ್ಡೇ ಇದೆ ಡಿಸೆಂಬರ್ 30ಕ್ಕೆ. ಅವಳು ಮಾನಸಿ ಅವಳದು ಬರ್ಡೇ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅವಳು ಬಾ ಅಂತ ಹೇಳಿದ್ಲು ಸುನೀತಾ. ನಾನು ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ. ಬರೋಂಗಿಲ್ಲ ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ನಾನು ಸರ್ಪ್ರೈಸ್ ಕೊಡೋಣ ಅಂತ ಕಳಿಸಿ ನಾನು ಈಗ ರೆಡಿಯಾಗಿ ಇಲ್ಲಿ ಪೆಟ್ರೋಲ್ ಹಾಸ್ಕೊಂಡು ಈಗ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಕಡೆ ಯಾವುದೇ ರೀತಿ ಬೆಳೆ ಬೆಳೆದಿಲ್ಲ. ಯಾಕೆಂದರೆ ತುಂಗಭದ್ರಾ ನದಿ ನಮಗೆ ಸ್ಟಾಪ್ ಆಗಿದೆ. ಯಾಕಂದರೆ ಗೊತ್ತಿರೋದೇ ಇದೆ ಎಲ್ರಿಗೂ. ಗೇಟು ಸ್ವಲ್ಪ ಡ್ಯಾಮೇಜ್ ಆಗಿರೋದ್ರಿಂದ ಅದು ರಿಪೇರ್ ಇರೋದ ಕಾರಣಕ್ಕೆ ಈ ಸರಿ ಯಾವುದೇ ಬೆಳೆ ಭತ್ತ ಯಾವುದೂ ಹಾಕಿಲ್ಲ. ನೋಡೋಣ, ಈಗ ಟೈಮು 4:45 ಹತ್ತತ್ರ ಆಗಿದೆ. ಈಗ ಹೋಗ್ತಾ ಇದ್ದೀನಿ ನಾನು ಅವ್ರ ಊರಿಗೆ. ಫ್ರೆಂಡ್ಸ್, ಹೋಗ್ಬೇಕಾದ್ರೆ ನಿಮಗೆ ನೋಡಿ, ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲರ ಹತ್ರ. ಯಾರೇ ಆಗಲಿ ಹೆಲ್ಮೆಟ್ ಹಾಕ್ಕೊಂಡು ಸ್ವಲ್ಪ ಪ್ರಯಾಣ ಮಾಡಿ. ಇದು ಬಂದ್ಬಿಟ್ಟು 1 ವೇ 2 ವೇ ಎರಡೂ ಒಂದೇರಲ್ಲಿ ಹೋಗ್ಬೇಕಾಗುತ್ತೆ ಅಲ್ವಾ. ಈ ರೋಡಲ್ಲಿ ನಾವು ಬೆಂಗಳೂರಲ್ಲಿದ್ದಾಗ ಸಹಜವಾಗಿ ಆಕ್ಸಿಡೆಂಟ್ ಕಮ್ಮಿ, ಬಟ್ ಪೊಲೀಸರ ಕಾಟ ಜಾಸ್ತಿ. ಅಲ್ಲಿ ಹೆಲ್ಮೆಟ್ ಇಲ್ಲದೆ ಓಡಿಸೋ ಹಾಗೆ ಇಲ್ಲ. ಅಲ್ಲಿ ಬೇಕಾದ್ರೆ ಓಡಿಸ್ಬಿಡ್ಬೋದು ಹೆಲ್ಮೆಟ್ ಇಲ್ದಂಗೆ. ಇಲ್ಲಿ ಕಂಪಲ್ಸರಿ ಹೆಲ್ಮೆಟ್ ಯೂಸ್ ಮಾಡಿದರೆ ಒಳ್ಳೆಯದು ನನ್ನ ಪ್ರಕಾರ. ಯಾಕೆಪ್ಪ ಅಂದರೆ ನೋಡಿ, ಹೋಗೋದು ಒಂದೇ ರೂಟಲ್ಲಿ, ಬರೋದು ಒಂದೇ ರೂಟಲ್ಲಿ ಆಗಿರೋದ್ರಿಂದ ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು. ಬಟ್ ನಾನು ಹೆಲ್ಮೆಟ್ ಮರ್ತು ಬಂದಿರೋದ್ರಿಂದ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಯಾರೇ ಪ್ರಯಾಣ ಮಾಡಲಿ ಹೆಲ್ಮೆಟ್ ಹಾಕ್ಕೊಂಡು ಹೋಗಿ. ಯಾಕಂದರೆ ಎಲ್ರಿಗೂ ಒಂದೊಂದು ಫ್ಯಾಮ್ಲಿ ಇರುತ್ತೆ. ಮದುವೆ ಆಗಿಲ್ಲ ಅಂದರೆ ತಾಯಿಯವರು ನಿಮ್ಮ ಕಡೆಯೇ ಗಮನ ಕೊಟ್ಟು ಕಾಯ್ತಾ ಇರ್ತಾರೆ, ಯಾವಾಗ ಬರ್ತಾನೆ ಈಗ ಬರ್ತಾನೆ ಅಂತ. ಅಕಸ್ಮಾತ್ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಇರ್ತಾರೆ. ಅದಕ್ಕೋಸ್ಕರ ಯಾರೇ ಆಗಿರಲಿ, ಅವ್ರಿಗೆ ಫ್ಯಾಮ್ಲಿ ಆಗಿರಲಿ ಆಗದೇ ಇರಲಿ, ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣ ಮಾಡೋದು ನನ್ನ ಪ್ರಕಾರ ಒಳ್ಳೆಯದು. ನಾನು ಬೆಂಗಳೂರಲ್ಲಿದ್ದಾಗ ಹೆಲ್ಮೆಟ್ನ ಒಂದು ಅಂಗಡಿಗೆ ಹೋದರೂ ಹೆಲ್ಮೆಟ್ ಯೂಸ್ ಮಾಡೋಣ, ಆ ಥರ ಒಂದು ಸಿಚುವೇಶನ್ ನಾನು ಅಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೆ. ಯಾಕಂದರೆ ನನಗೆ ರೂಲ್ಸ್ ರೆಗ್ಯುಲೇಷನ್ ಮುಖ್ಯ ಬೆಂಗಳೂರಲ್ಲಿ ಬಂದು. ಅದಕ್ಕೋಸ್ಕರ ನಾನು ಹೆಲ್ಮೆಟ್ ಯೂಸ್ ಕಂಪಲ್ಸರಿ ಮಾಡ್ತಿದ್ದೆ. ಇಲ್ಲಿ ನಾನು ಯಾವುದೇ ರೀತಿ ಹೆಲ್ಮೆಟ್ ಹಾಕ್ಕೊಂಡಿಲ್ಲ. ಅದು ಊರಿಗೆ ಬಂದ ತಕ್ಷಣ ಏನೇ ಗೊತ್ತಿಲ್ಲ, ಎಲ್ರಿಗೂ ಅದು ಹೆಲ್ಮೆಟ್ ಬಿಟ್ಟು ತಿರುಗಾಡೋ ಒಂದು ರೂಢಿ ಮೈಂಡ್ ಸೆಟ್ ಆಗಿಬಿಟ್ಟಿದೆ ನಮಗೆ. ಅದಕ್ಕೋಸ್ಕರ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಯೂಸ್ ಮಾಡಿ. ನೋಡಿ, ನಮ್ಮ ಕಡೆ ಯಾವುದೇ ರೀತಿ ಭತ್ತ ಈ ಸಾರಿ ನಾಟಿ ಮಾಡಿಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಹೊಲ ಗದ್ದೆಗಳೆಲ್ಲ ಆಗೇ ಬಿಟ್ಟಿದ್ದಾರೆ. ಈ ಸಾರಿ ಯಾವುದೇ ರೀತಿಯಾಗಿ ನಾಟಿ ಮಾಡಿಲ್ಲ. ಯಾಕಪ್ಪ ಅಂದರೆ ನಿಮಗೆ ಗೊತ್ತಲ್ವಾ, ತುಂಗಭದ್ರಾ ನದಿ ಸ್ಟಾಪ್ ಮಾಡಿದ್ದಾರೆ. ಬಟ್ ಈಗ ನದಿಗೆ ನೀರಿದೆ, ಬಟ್ ಆದರೆ ಬೆಳೆ ಬೆಳೆಯೋಕ್ಕಾಗಲ್ಲ. ಡಿ.ಕೆ. ಶಿವಕುಮಾರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಯಾರೇ ಆದರೂ ಅಕಸ್ಮಾತಾಗಿ ಬೆಳೆ ನಾಟಿ ಮಾಡಿದರೆ ನೀರು ಹೋಯ್ತಂದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅಂತ. ನೋಡಿ, ನೇಚರ್ ಕೂಡ ನಮ್ಮ ಕಡೆ ಅಷ್ಟೊಂದು ಏನು ಹೇಳ್ಕೊಳ್ಳೋ ಹಾಗೆ ಇಲ್ಲ. ನಾನು ಉಡುಪಿ, ಮಂಗಳೂರು, ಆ ಕಡೆ ಧರ್ಮಸ್ಥಳ ಎಲ್ಲ ಕೂಡ ಹೋಗಿದ್ದೀನಿ. ನೇಚರ್ ತುಂಬ ಚೆನ್ನಾಗಿದೆ. ಬಟ್ ನಮ್ಮ ಕಡೆ ಬಿಸಿಲು ಅಂದರೆ ಬಿಸಿಲಲ್ಲಿ ತಿರುಗಾಡೋಕ್ಕೆ ತುಂಬ ಕಷ್ಟ. ನೋಡಿ, ನಾನು ಇಲ್ಲಿ ಸಾಸಿವೆ ಉಗ್ಗಿದ್ರು, ಸಾಸಿವೆ ಬೆಳೆ ನೋಡೋಣ ಅಂತ ನಿಂತ್ಕೊಂಡೆ. ಇದು ನಾನು ಬರಬೇಕಾದ್ರೆ ಸ್ಪೀಡಲ್ಲಿ ಬರಬೇಕಾದ್ರೆ ಮೂಗಿಗೆ ಅಷ್ಟೊಂದು ಸ್ಮೆಲ್, ವಾಸನೆ ಅಷ್ಟು ಘಮ ಘಮ ಅಂತ ಬರ್ತಾ ಇತ್ತು. ಅದಕ್ಕೋಸ್ಕರ ನೋಡೋಣ ಅಂತ ನಾನು ಈ ಒಂದು ಹೊಲದಲ್ಲಿ ನಿಂತ್ಕೊಂಡು ನಾನು ಒಂದು ಫೋಟೋ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಸುನೀತಾ ಇದ್ದಿದ್ರಿಗೆ ಒಂದು ರೀಲ್ಸ್ ಮಾಡೋಣ ಅಂತ ಕಸಿ ರೆಡಿ ಆಗಿಬಿಡ್ತಿದ್ಲು.
ಬಟ್ ನಾನು ರೋಡಲ್ಲೇ ನಿಂತ್ಕೊಂಡು ಅದ್ರ ಬಗ್ಗೆ ನಿಮಗೆ ಹೇಳೋಣ ಅಂತ ಕಸಿ ನಿಮಗೆ ತೋರಿಸೋಣ ಅಂತಲೇ ನಾನು ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿಕೊಂಡೆ. ಅಷ್ಟು ಸ್ವೀಟ್ ಸ್ಮೆಲ್ ಆಗಿರುತ್ತೆ. ಇದ್ರ ಬಗ್ಗೆ ಗೊತ್ತಿರೋರಿಗೆ ಕಂಪಲ್ಸರಿ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ತುಂಬ ತಿಳ್ಕೊಂಡಿರೋರು ಕೂಡ ಕಮೆಂಟ್ ಮಾಡಿ. ಇದಕ್ಕೆ ನೀರು ಬೇಕಿಲ್ಲ, ಒಂದು ಸರಿ ನೀರು ಮಾಡಿ ಅದನ್ನು ಉಗ್ಗಿದ್ರೆ ಆಯಿತು, ಒಂದೇ ಆಟೋಮೆಟಿಕ್ ಅದು ಬೆಳಿತಾನೆ ಇರುತ್ತೆ. ತಿರ್ಗಾ ನೀರು ಅವಶ್ಯಕತೆಯೇ ಇರಲ್ಲ. ಸರಿ, ಈಗ ಹೋಗೋಣ ಬನ್ನಿ. ಈಗ ನೋಡಿ, ನೆಕ್ಸ್ಟು ಇದು ಸಿಂಧನೂರಿಗೆ ಹೊಸದಾಗಿರೋ ರೈಲು ಮಾರ್ಗ. ಇದು ಹುಬ್ಬಳ್ಳಿ ಮತ್ತು ಬೆಂಗಳೂರು ಟ್ರ್ಯಾಕ್ ಆಗಿರುತ್ತೆ. ಇದ್ರ ಮೇಲೆ ನಾನು ಆಲ್ರೆಡಿ ಫೋಟೋ ಶೂಟ್ ಮಾಡ್ಕೊಂಡಿದ್ದೀನಿ ಒಂದು. ಬಟ್ ನೋಡಿ, ನಾನು ಈ ಟ್ರ್ಯಾಕಲ್ಲಿ ಈ ರೈಲಲ್ಲಿ ಯಾವುದೇ ರೀತಿಯ ಬೆಂಗಳೂರಿಗೆ ಹೋಗಿಲ್ಲ. ಬಟ್ ಹೋಗೋಣ ಅಂತ ಆಸೆ ಇದೆ. ಸುನೀತಾ ಯಾವುದೇ ರೀತಿಯಲ್ಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಇಲ್ಲ ಹುಬ್ಳಿ, ಮಂಗಳೂರು, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಪ್ರಯಾಣ ಮಾಡಿಲ್ವಂತೆ. ನಾನು ಯಾವಾಗಾದರೂ ಒಂದು ಸರಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಆಲ್ರೆಡಿ ನಾನು ಸಿನ್ನೂರಲ್ಲಿ ನಾನು ಎಂಟ್ರಿ ಕೊಟ್ಟೆ. ನೋಡಿ, ನನ್ನ ಮಗ ನಾನು ಈ ಕಡೆ ಸೈಡಲ್ಲಿ ಹೋಗ್ತಾ ಇದ್ದೀನಿ, ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದಾನೆ. ಹಂಗೆ ಅಡ್ಡ ಬಂದುಬಿಡ್ತಿದ್ದ. ನಾನೇನಾರು ಗುದ್ದುಬಿಟ್ಟಿದ್ರಿಗಿನ ಅದು ಕೇಸ್ ನನ್ನ ಮೇಲೆ ಹಾಕಿರೋದು. ಬಟ್ ನಾನೇನೋ ಮೊಬೈಲ್ ಹಿಡ್ಕೊಂಡು ಹಂಗೆ ಕ್ರಾಸ್ ಮಾಡ್ಕೊಂಡು ಈ ಕಡೆ ಜಂಪ್ ಆಗಿ ಬಂದಂಗೆ ಆಯಿತು. ನೋಡಿ, ಆ ಥರ ಸಿಂಧನೂರು ಇಡೀ ಭಾರತದಾದ್ಯಂತ ಶ್ರೀಮಂತ ತಾಲೂಕು ಅಂತ ನಾನು ಕೇಳ್ಪಟ್ಟೆ. ಯಾಕಂದರೆ ಬುಕ್ಕಲ್ಲಿ ಕೂಡ ನಾನು ಓದಿದ್ದೀನಿ, ಆಮೇಲೆ ಪೇಪರಲ್ಲಿ ಕೂಡ ಓದಿದ್ದೀನಿ. ಅತಿ ದೊಡ್ಡದು ಶ್ರೀಮಂತ ತಾಲೂಕು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾನು ಇಲ್ಲಿ ನಿಂತ್ಕೊಂಡು ನಿಮಗೆ ಸ್ವಲ್ಪ ಸಿಂಧನೂರಲ್ಲಿ ರೀಚ್ ಆಗಿದ್ದೀನಿ ಅಂತ ನಾನು ಈ ವಿಡಿಯೋ ಮಾಡೋಕ್ಕೆ ನಾನು ಈ ವಿಡಿಯೋ ಮಾಡಿಕೊಂಡೆ. ನೋಡಿ, ಆಲ್ರೆಡಿ ನಾನು ಇಲ್ಲಿ ನಿಂತ್ಕೊಂಡು ತಿರ್ಗಾ ನನ್ನ ಮನೆಗೆ ಅವ್ರ ಊರಿಗೆ ಹೋಗ್ತಾ ಇದ್ದೀನಲ್ಲ, ವೈಫ್ ಊರಿಗೆ, ಮಕ್ಳಿಗೆ ಏನಾರು ತೊಗೊಳ್ಳೋಣ ಅಂತ ಕಳಿಸಿ ಇಲ್ಲೊಂದು ಸ್ವಲ್ಪ ಬಾಳೆಹಣ್ಣು, ಬ್ರೆಡ್ ಬನ್ನೆಲ್ಲ ತಗೊಂಡು ಮತ್ತು ನಿಮಗೆ ನೋಡಿ ಟೈಮ್ ಎಷ್ಟಾಗಿದೆ ಅಂತ ತೋರಿಸೋಣ ಅಂತ ಆಲ್ರೆಡಿ ನೋಡಿ ಸಿಂಧನೂರಲ್ಲಿ ಲೈಟೆಲ್ಲ ಆನ್ ಮಾಡಿಬಿಟ್ಟಿದ್ದಾರೆ. ನೋಡಿ, ತಿರ್ಗಾ ನಾನು 6 ಗಂಟೆ ಸ್ಟಾರ್ಟ್ ಮಾಡಿದೆ. ನಾನು ಸಿಂಧನೂರು ಆಚೆಗಡೆ ಬಂದು ವೀಡಿಯೋ ಮಾಡಿಕೊಂಡೆ. ತಿರ್ಗಾ ಸಿಂಧನೂರಲ್ಲಂದ್ರೆ ಕ್ರಾಸ್ ಮಾಡಿಬಿಟ್ಟು ನಾನು PW ಕ್ಯಾಂಪ್ದೆಲ್ಲ ದಾಟಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ತಿರ್ಗಾ 6 ಗಂಟೆ ಆಗಿದೆ. ಈಗ ಅವ್ರೂರಿಗೆ ಹೋಗೋಷ್ಟೊಳಗಡೆ 6:30 ಹತ್ತತ್ರ 7 ಗಂಟೆ ಹತ್ತತ್ರ ಆಗಿಬಿಡುತ್ತೆ ಟೈಮು. ನಿಮ್ಗೆ ನೈಟ್ ಎಷ್ಟೊತ್ತಿಗೆ ಹೋಗ್ತೀನಿ ಅಂತ ನಾನು ತೋರಿಸ್ತೀನಿ ನಿಮಗೆ. ನಾನು ಫೋನ್ ಮಾಡಿದ್ದೆ ಬರಲ್ಲ ಅಂತ ಹೇಳಿದ್ನಲ್ಲ ಸುನಿತೆಗೆ. ಈಗ ಸರ್ಪ್ರೈಸ್ ಕೊಡೋಣ ಅಂತಲೇ ಈಗ ಹೋಗ್ತಾ ಇರೋದು. ನೋಡೋಣ ಎಷ್ಟು ಎಂದು ಎಕ್ಸಾಕ್ಟ್ ಆಗ್ತಾರೆ ಅಂತ. ನೋಡಿ, ಅವ್ರೂರು ದಾಟಿ ನಾನು ತಿರ್ಗಾ ಮತ್ತೆ ಅವ್ರೂರು ಅಂದರೆ ರಂಗಾಪುರದಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಅವ್ರೂರಿಗೆ ಹೋಗ್ಬೇಕಂದ್ರೆ ಮಸ್ಕಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದು ರಂಗಾಪುರ ಅಂತ ಬರುತ್ತೆ. ಆ ರಂಗಾಪುರದಿಂದ ಲೆಫ್ಟ್ ತೊಗೊಂಡ್ರೆ ಅವ್ರೂರ ಕಡೆ ಹೋಗುತ್ತೆ. ನೋಡಿ, ಹತ್ತತ್ರ ಆದರೆ ಕತ್ಲಾಗಿ ಹೋಗ್ಬಿಟ್ಟಿದೆ. ಆಯ್ತು, ಇನ್ನೇನು ಹತ್ರ ಬಂತು ಊರು. ನೋಡೋಣ ಸುನೀತಾ ಏನಂತಾಳೆ, ಆಮೇಲೆ ಮಕ್ಕಳೆಲ್ಲ ಏನಂತಾರೆ ನೋಡೋಣ. ತೋರಿಸ್ತೀನಿ ನಿಮಗೆ ದೂರದಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳನ್ನ ಆಮೇಲೆ ನಮ್ಮ ವೈಫ್ನ ತೋರಿಸ್ತೀನಿ. ನೋಡೋಣ ಯಾರು ಅಂತ ಅಂದ್ಕೊಳ್ತಾರೆ, ಏನು ಬೇರೆಯವ್ರು ಬಂದು ಮಾತಾಡಿಸ್ತಾ ಇದ್ದಾರೋ ಇಲ್ಲ ನಾನೇ ಅಂತ ಗೆಸ್ ಮಾಡ್ತಾರೋ ನೋಡೋಣ. ಬನ್ನಿ, ನಾನು ಹತ್ತತ್ರ ಮನೆ ಹತ್ರ ಗಾಡಿ ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಂದ ತೋರಿಸ್ತೀನಿ. ನೋಡಿ, ಅಲ್ಲಿ ನನ್ನ ಮಗ ನಿಂತಿದ್ದಾನೆ ಆಲ್ರೆಡಿ. ಯಾರು ಆಚೆ ಕಾಣಿಸ್ತಾ ಇಲ್ಲ, ನನ್ನ ಮಗ ಮಾತ್ರ ಕಾಣಿಸ್ತಾ ಇದ್ದಾನೆ. ಒಬ್ಬ ಅಜ್ಜಿ ಕಾಣಿಸ್ತಾ ಇದ್ದಾಳೆ. ನೋಡೋಣ, ಸ್ವಲ್ಪ ಗಾಡಿ ಒಳಗಡೆ ತಗೊಂಡು ಹೋಗ್ತೀನಿ. ಸ್ವಲ್ಪ ಕತ್ಲ ಇದೆ, ಈ ಕಡೆ ಲೈಟ್ ಇಲ್ಲ. ಇಲ್ಲಿಂದನೇ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಆರನ್ ಮಾಡೋಣ. ಮಗ ಒಳಗಡೆ ಓಡ್ಯಾದ. ಬಂದು ಸುನೀತಾ ಯಾರಂತ ನೋಡ್ತಾ ಇದ್ದಾಳೆ. ಸುನೀತಾ ಬರ್ತಾ ಇದ್ದಾಳೆ. ಲೇ ರೋಹನ್, ಆರಾಮದಿಯಾ? ಅಲ್ಲೇ ರೋಹನ್, ಎದಕ್ಕೆ ಬಂದಿರ? ಯಾರದು ಬರ್ತ್ಡೇ? ಮಾನಸಿ. ಅಯ್ಯ ಮಾನಸಿ ಇನ್ನೂ ರೆಡಿ ಆಗಿಲ್ಲ. ಗಾಯ್ಸ್, ಇವತ್ತಿನ ವಿಡಿಯೋ ಇದಾಗಿರುತ್ತೆ. ನೆಕ್ಸ್ಟು ಬರ್ಡೇ ವಿಡಿಯೋ ಹಾಕ್ತೀನಿ. ಯಾರೆಲ್ಲ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.